ಹಾಯ್ ಎಲ್ಲರಿಗೂ, ಬನ್ನಿ ಇವತ್ತು ನಾವು ಕ್ರಿಸ್ಪಿ ಚಿಕನ್ ಬರ್ಗರ್ ಮಾಡೋಣ. ಕ್ರಿಸ್ಪಿ ಚಿಕನ್ ಬರ್ಗರ್ ಮಾಡಕ್ಕೆ ಫಸ್ಟ್ ಒಂದು ಪ್ಯಾನ್ ಅಲ್ಲಿ 1 ಟೇಬಲ್ ಸ್ಪೂನ್ ಬಟರ್ ಹಾಕೋಬೇಕು. ಬಟರ್ ಮೆಲ್ಟ್ ಆದ್ಮೇಲೆ ಬರ್ಗರ್ ಬನ್ನ ಮಧ್ಯದಲ್ಲಿ ಕಟ್ ಮಾಡಿ ಈ ತರ ರೋಸ್ಟ್ ಮಾಡ್ಕೋಬೇಕು 2 ಸೈಡ್ಸ್. ಒಂದು 2 ಮಿನಿಟ್ಸ್ ರೋಸ್ಟ್ ಮಾಡಿದ್ರೆ ಸಾಕು, ತುಂಬಾ ಜಾಸ್ತಿ ಅವಸರ ಇಲ್ಲ. ಇವಾಗ ಅದೇ ಪ್ಯಾನ್ ಅಲ್ಲಿ ಮತ್ತೆ 1 ಟೇಬಲ್ ಸ್ಪೂನ್ ಬಟರ್ ಹಾಕೊಂಡು ವೆಜಿಟೇಬಲ್ಸ್ ಅನ್ನ ಫ್ರೈ ಮಾಡ್ಕೋಬೇಕು. ಸಣ್ಣದಕ್ಕೆ ಕಟ್ ಮಾಡಿಕ್ಕಿರೋ ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತೆ ಕ್ಯಾಬೇಜ್ ಅನ್ನ ಹಾಕೊಂಡು ಫ್ರೈ ಮಾಡ್ಕೊಂತ ಇದೀನಿ. ಇದನ್ನು ಅಷ್ಟೇ ತುಂಬಾ ಜಾಸ್ತಿ ಫ್ರೈ ಮಾಡಬಾರ್ದು. 1-2 ನಿಮಿಷ ಫ್ರೈ ಮಾಡಿ ಇದನ್ನ ಆಚೆ ತೆಗೆದುಕೋಬೇಕು. ಇವಾಗ ಅದೇ ಪ್ಯಾನ್ ಅಲ್ಲಿ ಮತ್ತೆ ಸ್ವಲ್ಪ ಬಟರ್ ಹಾಕೊಂಡು ಸ್ಲೈಸ್ ಮಾಡಿರೋ ಆನಿಯನ್ ಮತ್ತೆ ಟೊಮ್ಯಾಟೊ ಅನ್ನ 2 ಸೈಡ್ಸ್ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು 1-2 ನಿಮಿಷ. ನಾನಿಲ್ಲಿ 300 ಗ್ರಾಮ್ಸ್ ಅಷ್ಟು ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ. ಇದನ್ನ ಒಂದು ಫೋರ್ಕ್ ಇಂದ ಈ ತರ ಟ್ಯಾಪ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂತಾ ಇದೀನಿ. ಹಾಗೆ 1/4 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, 1/4 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಮತ್ತೆ 1/4 ಟೇಬಲ್ ಸ್ಪೂನ್ ಸಾಲ್ಟ್ ಅನ್ನ ಹಾಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲ ಎಲ್ಲ ಚೆನ್ನಾಗಿ ಒಳಗಡೆವರೆಗೂ ಹೋಗ್ಬೇಕು, ಹಾಗೆ ಒಳಗಡೆವರೆಗೂ ಚಿಕನ್ ಚೆನ್ನಾಗಿ ಫ್ರೈ ಆಗ್ಬೇಕಂತ ಫೋರ್ಕ್ ಇಂದ ನಾವು ಟ್ಯಾಪ್ ಮಾಡ್ಕೊಳ್ಳೋದು. ಇವಾಗ ಚಿಕನ್ ಕೋಟಿಂಗ್ ಮಾಡ್ಕೋಬೇಕು. ಕೋಟಿಂಗ್ಗೋಸ್ಕರ ನಾನಿಲ್ಲಿ 4 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಫ್ಲೋರ್ ತಗೊಂತಾ ಇದೀನಿ. ಅದರಲ್ಲಿ 1/4 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಮತ್ತೆ 1/4 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಹಾಕೊಂತ ಇದೀನಿ. ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಬೌಲ್ ಅಲ್ಲಿ ತಣ್ಣಗಿರೋ ವಾಟರ್ ತಗೊಂಡಿದ್ದೀನಿ. ವಾಟರ್ನ ನಾನು ಆಲ್ರೆಡಿ 5 ಮಿನಿಟ್ಸ್ ಫ್ರಿಜ್ ಅಲ್ಲಿ ಇಕ್ಕಿದ್ದೆ. ಇವಾಗ ಚಿಕನ್ ಅನ್ನ ಫಸ್ಟ್ ಮೈದಾ ಹಿಟ್ಟಲ್ಲಿ ಕೋಟಿಂಗ್ ಮಾಡ್ಕೊಂಡು ಮತ್ತೆ ವಾಟರ್ ಅಲ್ಲಿ ಒಂದ್ಸತಿ ನೆನೆಸಿ ಮತ್ತೆ ಮೈದಾ ಹಿಟ್ಟಿನ ಕೋಟಿಂಗ್ ಮಾಡ್ಕೊಂಡು ಆಯಿಲ್ ಅಲ್ಲಿ ಫ್ರೈ ಮಾಡ್ಕೋಬೇಕು. ಚಿಕನ್ ಅನ್ನ 2 ಸೈಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕಲರ್ ಚೇಂಜ್ ಆಗೋವರೆಗೂ. ಇವಾಗ ನಾನಿಲ್ಲಿ 4 ಟೇಬಲ್ ಸ್ಪೂನ್ ಅಷ್ಟು ಮಯೋನೀಸ್ ತಗೊಂತಾ ಇದೀನಿ, ತಂದೂರಿ ಮಯೋನೀಸ್ ಮಾಡಕ್ಕೆ. ಇದರಲ್ಲಿ 1/4 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟು, 1/4 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು, 1/4 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರು, ಮತ್ತೆ 1/4 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರು, 1/4 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, ಮತ್ತೆ 1/4 ಟೇಬಲ್ ಸ್ಪೂನ್ ಅಷ್ಟು ಆಮ್ಚೂರ್ ಪೌಡರ್ ಹಾಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತಂದೂರಿ ಮಯೋನೀಸ್ ರೆಡಿ ಆಗುತ್ತೆ. ನೋಡಿ, ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ಟವ್ ಅನ್ನ ಆಫ್ ಮಾಡ್ಕೊಂಡು ಇದ್ರ ಮೇಲೆ ಮೊಸರೆಲ್ಲಾ ಚೀಸ್ ಹಾಕೊಂತ ಇದೀನಿ. ಮೊಸರೆಲ್ಲಾ ಚೀಸ್ ಆದ್ರೂ ಹಾಕೋಬಹುದು, ಸ್ಲೈಸ್ ಆದ್ರೂ ಹಾಕೋಬಹುದು. ಹಾಕೊಂಡು ಲಿಡ್ ಅನ್ನ ಕ್ಲೋಸ್ ಮಾಡಿ 2 ನಿಮಿಷ ಹಾಗೆ ಬಿಡ್ಬೇಕು. ಅವಾಗ ಚೀಸ್ ಮೆಲ್ಟ್ ಆಗೋಗುತ್ತೆ. ಇವಾಗ ಬರ್ಗರ್ ಬಂದ್ಮೇಲೆ ನಾವು ಆಗ್ಲೇ ಮಾಡಿಕ್ಕಿರೋ ತಂದೂರಿ ಮಯೋನೀಸ್ ಅನ್ನ ಹಾಕೊಳ್ಳೋಣ. 1 to 1.5 ಟೇಬಲ್ ಸ್ಪೂನ್ ತಂದೂರಿ ಮಯೋನೀಸ್ ಹಾಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಅದ್ರ ಮೇಲೆ ಫ್ರೈ ಮಾಡಿರೋ ವೆಜಿಟೇಬಲ್ಸ್ ಇಡ್ಕೋಬೇಕು, ಮತ್ತೆ ಟೊಮ್ಯಾಟೋನು ಇಡ್ಕೋಬೇಕು. ಇವಾಗ ಅದ್ರ ಮೇಲೆ ಫ್ರೈ ಮಾಡಿಕ್ಕಿರೋ ಚಿಕನ್ ಅನ್ನ ಇಡ್ಕೊಳ್ಬೇಕು. ಮತ್ತೆ ಬ್ರೆಡ್ ಅನ್ನ ಇನ್ನೊಂದ್ ಕಡೆ ನಾನು ಕೆಚಪ್ ಅನ್ನ ಅಪ್ಲೈ ಮಾಡ್ಕೊಂತ ಇದೀನಿ, ಟೊಮ್ಯಾಟೊ ಕೆಚಪ್ ಅಪ್ಲೈ ಮಾಡ್ಕೊಂಡು ಇವಾಗ ಚಿಕನ್ ಮೇಲೆ ಆನಿಯನ್ ಮತ್ತೆ ಕುಕುಂಬರ್ ಅನ್ನ ಸ್ಲೈಸ್ ಮಾಡಿ ಇಡ್ಕೊಂತ ಇದೀನಿ. ಮತ್ತೆ ಹಾಗೆ ಇದ್ರ ಮೇಲೆ ಒಂದು ಕ್ಯಾಬೇಜ್ ಲೀಫ್ ಅನ್ನ ಇಡ್ಕೊಂತ ಇದೀನಿ. ಕೆಚಪ್ ಅಪ್ಲೈ ಮಾಡಿರೋ ಬನ್ ಅನ್ನ ಮೇಲೆಯಿಂದ ಇಡ್ಕೊಂಡ್ರೆ ಕ್ರಿಸ್ಪಿ ಚಿಕನ್ ಬರ್ಗರ್ ರೆಡಿ ಆಗುತ್ತೆ. ನೀವು ಒಂದ್ಸತಿ ಮನೇಲಿ ರೆಸಿಪಿಯನ್ನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.